ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಡಿಸಿಎಂ ಅವರು ಹೇಳಿದ್ದಾರೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿಎಂ ಡಿಸಿಎಂ ಯಾರು ಕೂಡ ಕುರ್ಚಿಗೆ ಅಂಟಿಕೊಂಡು ಕುಳಿತಿಲ್ಲ. ಹೈಕಮಾಂಡ್ ಆದೇಶವನ್ನ ಪಾಲಿಸುತ್ತಾರೆ. ಡಿಸಿಎಂಗೂ ಒತ್ತಡ ಇದೆ. ಬೆಂಗಳೂರು ಉಸ್ತುವಾರಿ ಇದ್ದಾರೆ. ನಾನೇ ಒತ್ತಡದಲ್ಲಿ ಇದ್ದೀನಿ ಅಂದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತಾರೆ. ಫುಲ್ ಟೈಮ್ ಇದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಇರಬಹುದು. ಹೈಕಮಾಂಡ್ ಎಲ್ಲವನ್ನ ಮಾಡುತ್ತೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಹೈಕಮಾಂಡ್ ಸೂಚನೆ ಬಳಿಕವೂ ಕೂಡ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ರಿಪೋರ್ಟ್ ಕಾರ್ಡ್ ಅನ್ನ ಸೂಕ್ಷ್ಮ ಗಮನಿಸ್ತಾ ಇದೆ. ಕ್ಯಾಮ್ರಾ ಡೌನ್ ಮಾಡಿ ನೋಡಿ. ಈಗಾಗಲೇ ನಮ್ಮ ಪಿಸಿಸಿ ಅಧ್ಯಕ್ಷರಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಪಿಸಿಸಿ ಅವರು ಎಐಸಿಸಿ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪಬ್ಲಿಕ್ ತಪ್ಪೇನಿಲ್ಲ. ನಿಮ್ಗೆ ಗೊತ್ತು, ಪ್ರತಿ ವರದಿಯನ್ನೇ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಚುನಾವಣೆ ಆದ್ಮೇಲೆ ಮಾಡಿಲ್ಲ ಅಷ್ಟೇ, ಲಾಸ್ಟ್ 3-4 months. ನಾವು ಮಾಡ್ತಾ ಇರೋ ಕೆಲಸ ಏನು, ನೀತಿ ಏನು, ಹೊಸ ಯೋಜನೆಗಳನ್ನ ನಾವು ಪಬ್ಲಿಕ್ನಲ್ಲಿ ಪಕ್ಷಕ್ಕೆ ಕೊಡಲೇಬೇಕಾಗ್ತದಲ್ಲ. ಹಾಗಾದ್ರೆ ತಪ್ಪೇನಿದೆ? ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದ್ದಾರೆ, ಏನು ನೀವು ನಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ತಂದಿದ್ದೇವೆ. ಹಲವಾರು ನಾಯಕರು ನಮ್ಗೆ ಅದಕ್ಕೆ ಸಹಕಾರ ನೀಡಿದ್ದಾರೆ. ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ. ಅವಾಗಿನ ಸಂದರ್ಭದಲ್ಲಿ ಈಗ ನೀವು ಇನ್ನೂ ಮುಂದೆ ಈಗ MP ಎಲೆಕ್ಷನ್ ಇದೆ. MP ಎಲೆಕ್ಷನ್ ಆದ್ಮೇಲೆ ನೋಡೋಣ. ಅದಾದಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ದರಿಂದ ಅದನ್ನ ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂದ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂದ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗೊಂಡಿದೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ಲ, ಸಾಕಷ್ಟು ಒತ್ತಡ ಇದೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ. ಅವರು ಹೇಳಿದ್ದಾರೆ ಹೈಕಮಾಂಡಿಗೂ. ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ಬರು ಸಿದ್ಧರಾಗಿದ್ದಾರೆ. ಸದರಿ ಗೊಂದಲ ಏನಿದೆ? ಜಾತಿ ಗಣತಿ ವಿಚಾರ ಸರ್ ಇವತ್ತು ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಆದ್ರೆ ಬರ್ತಾ ಇಲ್ಲ ಸರ್. ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಷಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಸೆನ್ಸಸ್ಸಿಗೆ ಮತ್ತು ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೇ ಇರಲಿ, ಕ್ಯಾಬಿನೆಟ್ಗೆ ಬಂದಾಗ ಅದರಲ್ಲಿ ಅದನ್ನು ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು, ಅದು ಬಿಟ್ಟರೆ ಬೇರೆ ಯಾರೂ ನೋಡಿಲ್ಲ. ಕ್ಯಾಬಿನೆಟಿಗೆ ಅದು ಬರಲಿ, ಬಂದಾಗ ಪ್ರಸ್ತಾಪ ಅದ್ರ ಬಗ್ಗೆ ಚರ್ಚೆ ಸರ್. ಈಗ ಸತೀಶ್ ಜಾರಕಿಹೊಳಿ ಮತ್ತೆ ಕೇಂದ್ರ ಗಣ್ಯರು ಒಂದು ಡಿಮ್ಯಾಂಡು ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡೇ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ಇಂದಲೇ ಗೊಂದಲ ಆಗಿರೋದು ಅಂತ ಹೇಳಿ ಎಲ್ಲರದು ಸಿಗಾಕೊಂಡಿದೆ ಕೇಬಲ್. ಅವ್ರದ್ದು ನಿರೀಕ್ಷೆ ಮತ್ತು ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ. DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನನ್ನಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನು ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನು ನಾನು ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಈಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮಗೆ 100 ಸೀಟು ಕೊಟ್ಟಿರಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು. ಅದಕ್ಕೆ ಇವರಿಗೂ ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದಲೇ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ಥರ ಏನಾದರೂ ಗೊಂದಲ ಇದೆ ಅಂದರೆ ನಾವೇನು ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನು ತಲೆ ಏನು ಅದನ್ನು ಮೀರೋದು ಇಲ್ಲ. ACC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಏನಿದೆ ಹೇಳಿ ಹೈಕಮಾಂಡ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.